छात्रों, सभी को स्वागत। आज इस दिवस कबीरदास के दोहे के बारे में जानकारी प्राप्त करेंगे। कबीरदास भक्ति काल के निर्गुणधारा का कवि है। उसका माता पिता का नाम नीरो और नीमा। कबीरदास का जन्म काशी में सन 1399 में हुआ। कबीरदास रचनाओं को 3 भागों में विभक्त किए हैं। साकी, सबद, रमई। बीजक नामक ग्रंथ में संकलित है। बीजक ಎಂಬ ಒಂದು ಗ್ರಂಥದಲ್ಲಿ ಇವುಗಳ ಬಗ್ಗೆ उल्लेख ಇದೆ। कबीर की भाषा को सदुकड़ी भाषा या खिचड़ी भाषा का कहा जाता है, जिसमें ब्रज, अवधी, राजस्थानी, पारसी आदि शब्द पाए जाते हैं। इವರು ಬರೆದಂತಹ ಅನೇಕ ದೋಯೆಗಳಲ್ಲಿ ಸದುಕಡಿ, ಪಾರಸಿ, ಅವಧಿ ಭಾಷೆಗಳು ಮಿಶ್ರಣ ಆಗಿವೆದರಿಂದ ಇವರ ಭಾಷೆಯನ್ನು ಸದುಕಡಿ ಅಥವಾ ಖಿಚಡಿ ಭಾಷಾ ಅಂತ ಕರೆಯಲಾಗುತ್ತದೆ। कबीरदास कम से कम 700 से अधिक दोहे को लिखा है। कಡಿಮೆ अंदरू 700 दोहेಗಳಿಗಿಂತ ಹೆಚ್ಚಿನ दोहेಗಳನ್ನು ಇವರು ಬರೆದಿದ್ದಾರೆ। प्रस्तुत दोहे में कबीर ने गुरु महिमा, प्रस्तुत ಇವರು ಬರೆದಂತ ಈ दोहेಗಳಲ್ಲಿ ಅನೇಕ दोहेಗಳಲ್ಲಿ ಗುರುವಿನ ಮಹಿಮೆ ಪ್ರಸ್ತುತ। ಇಂದಿನ ತರಗತಿಯಲ್ಲಿ 4 दोहेಗಳನ್ನು ತಿಳ್ಕೊಳ್ಳಿ। प्रस्तुत इस दोहे में गुरु महिमा, शरीर की नश्वर, परमात्मा की सर्वव्यापक, ಶರೀರದ ನಶ್ವರತೆ ಬಗ್ಗೆ ಹೇಳಿರೋದು ನಾವು ಕಾಣ್ತೀವಿ। ಹುಟ್ಟಿದವನು ಒಂದಲ್ಲ ಒಂದು ದಿನ ಮರಣವನ್ನು ಒಪ್ಪಬೇಕು ಎಂಬುದನ್ನು ಕಾಣ್ತೀವಿ। ಅಹಂಕಾರವನ್ನು ಬಿಡಬೇಕು ಎಂಬುದು ನಶ್ವರತೆ ಬಗ್ಗೆ ತಿಳ್ಕೊಳ್ಳಿ। और गुरु की महिमा के बारे में जानकारी प्राप्त है। ಗುರುವಿನ ಮಹಿಮೆಯ ಬಗ್ಗೆನೂ ಕೂಡ ತಿಳ್ಕೊಂಡು ಅವರೆಷ್ಟು ಗೌರವವನ್ನು ಕೊಡ್ತಾ ಇದ್ರು ಗುರುಗಳಿಗೆ। ಒಂದು ಕಡೆ ದೇವರು, ಇನ್ನೊಂದು ಕಡೆ ಗುರುಗಳು ನಿಂತಿದ್ದರೆ ಮೊದಲು ನಾನು ನಮ್ಮ ಗುರುಗಳಿಗೆ ರಮಾನನ್ ಅವರಿಗೆ ನಮಸ್ಕಾರ ಮಾಡ್ತೀನಿ ಎಂಬುದು ಇಲ್ಲಿ ತಿಳ್ಕೊಳ್ಳಿ ಇಂದಿನ ದೋಹೆಯಲ್ಲಿ। भक्ति भावना एवं नीति परक उपदेश आदि गुणों पर प्रकाश डाला है। ಅಷ್ಟೇ ಅಲ್ಲ, ಭಕ್ತಿ ಭಾವ ಇದರಲ್ಲಿ ಕಾಣ್ತೀವಿ। ಉಪದೇಶ, ಅನೇಕ ಗುಣಗಳ ಬಗ್ಗೆ ಇವರು ವ್ಯಕ್ತಪಡಿಸಿರೋದು ನಾವು ಕಾಣ್ತೀವಿ। एक एक दोहे में एक एक विचार व्यक्त दिया है। ಒಂದೊಂದು ದೋಹೆಯಲ್ಲಿ ಒಂದೊಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ। 4 ದೋಹೆಗಳ ಬಗ್ಗೆ ತಿಳ್ಕೊಳ್ಳಿ ಇಂದಿನ ತರಗತಿಯಲ್ಲಿ। देखिए, 5वां दोहे में कस्तूरी कुंडली बसे, भृगु ढूंढे बनमाही, ऐसे गटी गटी राम है, दुनिया देखई नाही। देखिए, कस्तूरी कुंडली बसई, कस्तूरी मृग, ಕುಂಡಲಿಕ ಪಂಥದ ನಾರಿ, ಒಕ್ಕಳದಲ್ಲಿ ಕಸ್ತೂರಿಯನ್ನು ಇಟ್ಕೊಂಡಿರು ಚಿಗುರಿ, ಅದು ವನನೆಲ್ಲ ಹುಡುಕ್ತಾ ಇರುತ್ತೆ। ಕಸ್ತೂರಿ ತನ್ನಲ್ಲೇ ಇದ್ರೂ ಕೂಡ ನಾರಿಯಲ್ಲಿ ಅದು ವನವನ್ನೆಲ್ಲ ಹುಡುಕ್ತಾ ಇರುತ್ತೆ। ಕಸ್ತೂರಿ ಕುಂಡಲಿ ಅಂದರೆ ನಾರಿಯಲ್ಲಿ, ಒಕ್ಕಳದಲ್ಲಿ, ಬಸೈ, ಮೃಗು ಡೋಂಡೆ ಬನಮಾಹಿ, ಮೃಗ, ಡೂಂಡೆ, ಆ ಕಸ್ತೂರಿ ಮೃಗ ವನವನ್ನೆಲ್ಲ ಡೂಂಡನ ಅಂದರೆ ಹುಡುಕುವುದು, ವನಮಾಯಿ, ವನ ಅಂದರೆ बन है वन, वननेಲ್ಲ जंगल को ढूंढता है। आपके पास कस्तूरी है, परंतु वह पूरा वन को ढूंढता है। ತನ್ನಲ್ಲೇ ಇದ್ರೂ ಕೂಡ ಪೂರ್ತಿ ವನವನ್ನೆಲ್ಲ ಹುಡುಕುತ್ತೆ। ಅದೇ ತರವಾಗಿ ಸಮಾಜದಲ್ಲಿ ಜನ ಐಸೆ ಗಟಿ ಗಟಿ ರಾಮ ಹೇ, ಅದೇ ತರ ಗಟಿ ಗಟಿ ಪ್ರತಿಯೊಂದು ಕಣದಲ್ಲೂ ಕೂಡ ರಾಮ ಹೇ ಅಂದರೆ ಭಗವಾನ ಹೇ, ದೇವರಿದ್ದಾನೆ। ಪ್ರತಿಯೊಂದು ಜಾಗದಲ್ಲೂ ಕೂಡ ದೇವರಿದ್ದಾನೆ, ಅದರ ಬಗ್ಗೆ ತಿಳ್ಕೊಳ್ಳೋದಿಲ್ಲ ಜನ ಈ ಸಮಾಜದ ಹೇ। ದುನಿಯಾ ದೇಕೈ ನಾಹಿ,
ದುನಿಯಾ ಅಂದರೆ ಪ್ರಪಂಚದಲ್ಲಿ ಇದ್ರ ಬಗ್ಗೆ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ದೇವರು ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಕೇದಾರನಾಥದಲ್ಲಿದ್ದಾನೆ, ಕಾಶಿಯಲ್ಲಿದ್ದಾನೆ, ಅಲ್ಲಿ ಎಲ್ಲದರಲ್ಲೂ ಜನ ಹೋಗ್ತಾರೆ ತಿಳ್ಕೊಳ್ಳೋದು. ಅಲ್ಲಿ ದೇವರಿದ್ದಾನೆ. ಘಟಘಟನೆ ರಾಮಹೇ, ಪ್ರತಿಯೊಂದು ಸ್ಥಳದಲ್ಲೂ ಕೂಡ ದೇವರಿದ್ದಾನೆ, ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಜನ. ಆ ಕಸ್ತೂರಿ ಹೆಂಗೆ ಹುಡುಕುತ್ತು ತನ್ನಲ್ಲಿ ಇಟ್ಕೊಂಡು, ಮೃಗ ಇರನ್ ಜಿಂಕೆ, ಆ ಕಸ್ತೂರಿ ಮೃಗ. ಅದೇ ಥರವಾಗಿ ಜನ ದೇವರ ಬಗ್ಗೆ ತಿಳ್ಕೊಳ್ಳೋದಿಲ್ಲ, ಹುಡುಕುವಂತ ಹೋಗ್ತಾರೆ. ತನ್ನಲ್ಲೇ ದೇವರಿದ್ದಾನೆ. ಘಟಘಟನೆ ರಾಮ ಎಂಬ ಅರ್ಥವನ್ನು ಹೇಳಿದರು ನಾವು ಕಾಣ್ತೀವಿ. कबीरदास एक एक गोए में एक एक विचार के बारे में कहा है. देखिए बाद में बहुत दिनन की जोवती बाट तुम्हारी राम, जीवत रसै तुझ मिलन को मनी नाही विश्राम. देखिए बहुत दिनन की जोवती, ಜೋವತಿ मतलब ಬಾಯಿ ದಾರಿ. ಬಹಳ ದಿನದಿಂದ ನಿನ್ನ ಬರುವಿಕೆಗಾಗಿ ನಾನು ಕಾಯ್ತಾ ಇದ್ದೀನಿ. ಭಗವಾನ್ ರಾಮನ ಬಗ್ಗೆ ಹೇಳ್ತಾ ಇರುವಂತೆ. ಬಹುದು ದಿನಕಿ ಜೋವತಿ, ಜೋವತಿ का मतलब ಬಾಯಿ ದಾರಿ, ದಾರಿಗಾಗಿ ಕಾಯ್ತಾ ಇದ್ದೇನೆ. बाट तुम्हारी राम, बाट ಅಂದ್ರೆ ರಸ್ತೆ, ದಾರಿಗಾಗಿ, ನಿನ್ನ ಬರುವಿಕೆಗಾಗಿ. तुम्हारी राम इंतजार कर रहा हूं. भगवान राम तुम्हारा इंतजार कर रहा, निमगाई कायता है बहड़ दिनದಿಂದ. देखने का इच्छा हुआ है मन में, इसलिए जीवत रसै तुझ मिलन को मनी नाई विश्राम. ನಿನ್ನನ್ನು ಕಾಣದಲ್ಲಿ ಜೀವ, ಜೀವ ಮತಕ್ಕೆ ಪ್ರಾಣ ತಡಫ ರहा है. ನಿನ್ನನ್ನು ನೋಡಲಿಕ್ಕಾಗಿ ಕನ್ವರಿಸ್ತಾ ಇದೆ ಮನಸ್ಸು, ನೆಮ್ಮದಿ ಇಲ್ಲ. ಕೂ ಮನಿನಾಯಿ ವಿಶ್ರಾಮ್. ಕೂ ಅಂದರೆ ನಿನಗೋಸ್ಕರ, ಕಿಸ್ಕೆ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ವಿಶ್ರಾಮ್, ವಿಶ್ರಾಂತ मतलब क्या है? ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ನಿನಗಾಗಿ ಕಾಯ್ತಾ ಇದ್ದೇನೆ. ಭಗವಾನ್ कब दर्शन होता है, इसलिए मैं इंतजार कर रहा हूँ. अपना राम के बारे में इधर बताया है. देखिए बाद में जहम दया तहम धर्म है, जहम लोभ तहम पाप, जहम क्रोध तहम काल है, जहम चिमा तहम आप. जहम दया तहम धर्म है. ಎಲ್ಲಿ ದಯೆ ಇರುತ್ತೋ ಅಲ್ಲಿ ಧರ್ಮ ಇದೆ ಎಂಬುದನ್ನು ಇಲ್ಲಿ ಕಬೀರ್ ಹೇಳ್ತಿರೋ ಕಬೀರ್ ದಾಸ್. ಜಹಂ ದಯಾ ವಹಂ ಧರ್ಮ, ದಯೆಯಲ್ಲಿರುತ್ತೋ ಅಲ್ಲಿ ಧರ್ಮ ಇರುತ್ತೆ. ಜಹಂ ಲೋಭ ತಹಂ ಪಾಪ್, ಎಲ್ಲಿ ಲೋಭ ಇರುತ್ತೋ ಅಲ್ಲಿ ಪಾಪ ಇರುತ್ತೆ, ಅಂದರೆ ಹಿಂಸೆ ಇರುತ್ತೆ. ಇಲ್ಲಿ ಆಸೆ ಇರುತ್ತೋ ಅಲ್ಲಿ ಏನಿರುತ್ತೆ, ಹಿಂಸೆ ಇರುತ್ತೆ. ಪಾಪ ಜಹಮ ಕ್ರೋಧ ತಹಮ ಕಾಲ ಹೈ, ಎಲ್ಲಿ ಕೋಪ ಇರುತ್ತೆ, ಕ್ರೋಧ. ತಹಂ ಕಾಲ ಹೈ, ಕಾಲ मतलब ಮೃತ್ಯು. ಎಲ್ಲಿ ಸಿಟ್ಟಿರುತ್ತೋ, ಕೋಪ ಇರುತ್ತೋ ಅಲ್ಲಿ ಮರಣವಿರುತ್ತೆ. ಜಹಮ ಚಿಮಾ ತಹಮ ಆ, ದೇವರಲ್ಲಿ ಇರ್ತಾನೋ ಅಲ್ಲಿ ನಾನಿರ್ತೇನೆ ಎಂಬುದನ್ನು ಯಾರು ಕಬೀರ್ ದಾಸ್ अपना विचार इसमें व्यक्त किया. कबीर दास अनपढ़ आदमी, ಓದಲಿಕ್ಕೆ ಬರಲಿಕ್ಕೆ ಬರ್ತಾ ಇರಲಿಲ್ಲ, ಆದರೆ ಅವರಲ್ಲಿ ಅಗಾಧವಾದಂತಹ ವಿಚಾರ ಶಕ್ತಿ ಇತ್ತು. वो विचार को वो बोलते थे, ಹೇಳ್ತಾ ಇದ್ರು. उस विचार को अपना शिष्य धर्मदास लिखता था, ಬರ್ಕೊಂತ ಹೋಗ್ತಾ ಇದ್ರು, ಹೇಳ್ತಾ ಇದ್ರು. ಇದೇ ಥರ 700ಗಿಂತ ಹೆಚ್ಚಿನ ಗೋಯಿಗಳನ್ನು ಇವರು ಬರೆದಿದ್ದಾರೆ. ಎಲ್ಲಿ ದಯೆ ಇರುತ್ತೆ ಅಲ್ಲಿ ಧರ್ಮ ಇರುತ್ತೆ. ಎಲ್ಲಿ ಲೋಭ ಇರುತ್ತೋ ಅಲ್ಲಿ ಪಾಪ ಇರುತ್ತೆ. ಲೋಭದ ಆಸೆ ಎಲ್ಲಿರುತ್ತದೆ ಪಾಪ ಕೃತ್ಯ ನಡೀತವೆ. ಜಹಮ ಕ್ರೋಧ ತಹಮ ಕಾಲ ಹೈ, ಎಲ್ಲಿ ಕ್ರೋಧ ಇರುತ್ತೋ ಅಲ್ಲಿ ಮೃತ್ಯು ಇರುತ್ತೆ, ಮರಣ ಇರುತ್ತೆ. ಜಹಮ ಚಿಮ ತಹಮ ಆಪ್, ನೀವು ಎಲ್ಲಿ ಇರ್ತೀರೋ ಅಲ್ಲಿ ನಾನು ಇರ್ತೀನಿ. ಏ ಭಗವಾನ್ के बारे में बताया.
कबीरदास ने काल करे सो आज करे सो अब, पल में परलय होएगा, बहुरी करेगा कब। देखिए, काल करे सो आज कर, ಕಾಲ್ ಅಂದರೆ ಕಲ್ಲು ಅಂತ ಅರ್ಥ. ನಾಳೆ ಮಾಡುವುದನ್ನ ಹಿಂದೆ ಮಾಡು. ಕಾಲು ಕರೈಸೋ ಆಜ್, ಆಜ್ ಅಂದರೆ ಇವತ್ತು, ಇಂದು ಮಾಡು. ನಾಳೆ ಮಾಡೋದನ್ನು ಇವತ್ತೇ ಮಾಡಬೇಕು ಕೆಲಸವನ್ನ. ಆಜ್ ಕರೈಸೋ ಅಬ್, ಇವತ್ತು ಮಾಡುವುದನ್ನು, ಆಜ್ ಅಂದರೆ ಇಂದು ಮಾಡುವುದನ್ನು ಈಗಲೇ ಮಾಡೋ. ಅಬ್ ಕರಿ ಕೋಯಿ ಕಾಮ್, ಕಿಸಿ ಕಾಮ್, ಯಾವುದೇ ಕೆಲಸ ಇರ್ಬೋದು, ನಾಳೆ ಮಾಡುವುದನ್ನು ಹಿಂದೆ ಮುಗಿಸಬೇಕು, ಇಂದು ಮಾಡುವುದನ್ನು ಈಗಲೇ ಮಾಡಬೇಕು ಎಂಬುದನ್ನು ಕಬೀರದಾಸ್ ಕಹಾ ರಹಾ ಹೈ. ಪಲ್ ಮೇ ಪರಲೈ ಓಯಗ, ಯಾರಿಗೊತ್ತು ಯಾವಾಗ ಪ್ರಳಯ ಆಗುತ್ತೆ, ಯಾರಿಗೊತ್ತು, ಇವಾಗಲೇ ಆಗ್ಬೋದು, ನಾಳೆಗೆ ಆಗ್ಬೋದು. ಕೆಲಸ ಅವಾಗವಾಗ ಮಾಡಬೇಕು ಅಂತ, ಯಾವುದೇ ಲೇಟ್ ಮಾಡಬಾರದು, ಯಾವುದೇ ಕೆಲಸಕ್ಕಾಗಲಿ ಲೇಟ್ ಮಾಡಬಾರದು, ಇಂಥದೇ ಅಂತ. ಕಿಸಿ ಕಾಮ್ ಉಸ್ಕೋ ತುರಂತ್ ಕರ್ನಾ ಚಾಹಿಯೇ. ಪಲ್ಲಮೆ ಅಂದರೆ ಪಲ್ಲಮೆ ಕ್ಷಣದಲ್ಲಿ, ಪರಲೈ ಓಯಗ ಕ್ಷಣದಲ್ಲಿ ಪ್ರಳಯ ಆಗುವುದು ಯಾರಿಗೆ ಗೊತ್ತಿದೆ. ಬಹುರಿ ಕರೈಗ ಕಬ್ ಅಂದರೆ ಆ ಕೆಲಸವನ್ನು ನಾವು ಅಂದೇ ಮಾಡಬೇಕು ಎಂಬುದನ್ನು ಇಲ್ಲಿ ಹೇಳ್ತಿರೋದು ನಾವು ಕಾಣ್ತೀವಿ ಕಬೀರದಾಸ್. ನೆಕ್ಸ್ಟ್ ಗೋಯಮಿ ದುಃಖ ಮೇ ಸುಮಿರನ್ ಸಬ್ ಕರೈ, सुख में करे ना कोई, जो सुख में सुमिरन करे तो दुख काहे होय. दुख में सुमिरन सब करे. ಸುಮಿರನ್ ಅಂದರೆ ನೆನಪು ಮಾಡ್ಕೊಳ್ಳೋದಿಲ್ಲ. ಸುಮಿರನ್ ನೆನಪು, ಯೋಚನೆ ಕರ್ನ. ದುಃಖದಲ್ಲಿದ್ದಾಗ ಯಾರೂ ಕೂಡ ದೇವರನ್ನ ನೆನಪು ಮಾಡ್ಕೊಳ್ಳೋದಿಲ್ಲ. ಸುಖಮೆ ಕರೆಯ ಕೋಯ್, ಇದಕ್ಕೆ ಅಂದರೆ ಸುಖದಾಗಿದ್ದಾಗ ಯಾರೂ ಕೂಡ ದೇವರನ್ನ ನೆನಪು ಮಾಡ್ಕೊಳ್ಳೋದಿಲ್ಲ, ದುಃಖದಾಗಿದ್ದಾಗ ಮಾತ್ರ ದೇವರನ್ನ ನೆನಪು ಮಾಡ್ಕೊಳ್ತಾರೆ ಎಂಬುದನ್ನು ಇಲ್ಲಿ ಕಬೀರದಾಸ್ ಹೇಳ್ತಾರೆ. ಕಷ್ಟ ಬಂದಾಗ ದೇವರೇ ಕಾಪಾಡಪ್ಪ ಅಂತ. ಸುಖದಾಗಿದ್ದಾಗ ಯಾರೂ ಕೂಡ ನೆನಪು ಮಾಡ್ಕೊಳ್ಳೋದಿದ್ದಕ್ಕೆ. ದುಃಖಮೆ ಸುಮಿರನ್ ಸಬ್ ಕರೆ, ಎಲ್ಲರೂ ಕೂಡ ದುಃಖದಲ್ಲಿದ್ದಾಗ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಸುಖಮೇ ಕರೆಯನ ಕೋಯ್, ಕೋಯ್ ಅಂದರೆ ಯಾರೂ ಕೂಡ ಸುಖದಲ್ಲಿದ್ದಾಗ ದೇವರನ್ನ ಪ್ರಾರ್ಥನೆ ಮಾಡೋದಿಲ್ಲ. ಜೋ ಸುಖಮೆ ಸುಮಿರನ್ ಕರೆ, ಆದರೆ ನಾವು ಸುಖದಲ್ಲಿದ್ದಾಗಲೇ ದೇವರನ್ನ ಪ್ರಾರ್ಥನೆ ಮಾಡಿದರೆ ತೋ ದುಃಖ ಕಾಹೆ ಹೋ, ಎಂದು ಕೂಡ ನಮಗೆ ಕಷ್ಟ ಬರೋದಿಲ್ಲ, ದುಃಖ ಬರೋದಿಲ್ಲ. ಮುಷ್ಕಿಲ್ ನಹಿ ಆತಾ ಹೇ. ಪೆಹಲೆ ಸೇ, ಮೊದಲಿಂದಲೂ ಕೂಡ ನಾವು ದೇವರನ್ನ ನೆನಪು ಮಾಡಿ ಪೂಜೆಯನ್ನು ಮಾಡಬೇಕು, ನೆನಪು ಮಾಡ್ಕೊಬೇಕು, ಭಕ್ತಿ ಇರಬೇಕು ಹಿರಿಯರ ಬಗ್ಗೆ. ಕಷ್ಟ ಬಂದಾಗ ಅಷ್ಟೇ ನೆನಪು ಮಾಡ್ಕೊಳೋದಲ್ಲ ಎಂಬುದನ್ನಿಲ್ಲಿ ಅಪನ ವಿಚಾರ ಜಾಣಕಾರಿ ತಿಳುವಳಿಕೆಯಲ್ಲಿ ಹೇಳ್ತಿರೋದು ನಾವು ಕಾಣ್ತೀವಿ. बाद में नेक्स्ट द्वय में जाति ना पूछो साधु की, पूछ लीजिए ज्ञान, मोल करो तलवार का, पड़ा रहना दो म्यान. देखिए इस द्वय में जाति ना पूछो साधु, ನಾವು ಯಾವಾಗಲೂ ಕೂಡ ಸಾಧು ಸಂತರ ಜಾತಿಯನ್ನು ನಾವು ಕೇಳಬಾರ್ದು, ಸಾಧುವಿನ ಜಾತಿಯನ್ನು ಕೇಳಬಾರದು. ಪೂಜ್ ಲೀಜಿಯೇ ಜ್ಞಾನ, ಅವರಲ್ಲಿರುವಂತಹ ಮೇಧಾವಿತನ ಜ್ಞಾನದ ಬಗ್ಗೆ ನಾವು ತಿಳ್ಕೊಬೇಕೇ ಹೊರತು ನೀನು ಯಾವುದಪ್ಪ ಜಾತಿ ಅಂತ ನಾವು ಕೇಳಬಾರ್ದು. ಅವರಲ್ಲಿರುವಂಥ ವಿಚಾರಗಳನ್ನು, ಬುದ್ಧಿಯನ್ನು, ತಿಳುವಳಿಕೆಯನ್ನು ನಾವು ತಿಳ್ಕೊಬೇಕೇ ಹೊರತು ಈ ಜಾತಿಯನ್ನು ನಾವು ಕೇಳಬಾರ್ದು, ಯಾರೇ ಆಗಲಿ ಎಂಬುದನ್ನು कबीरदास अपना विचार व्यक्त कर रहे हैं. वो एक गोये में अपना विचार को व्यक्त दिया है. देखिए जाति ना पूछो साधु की, पूछ लीजिए ज्ञान, मोल करो तलवार का, पड़ा रहना दो म्यान. देखिए मोल करो तलवार, तलवार में कत्ती, कत्ती हरितವಾಗಿರುತ್ತೆ. तलवार पड़ा रहना दो म्यान, म्यान ಅಂದರೆ तलवार रखने का कोश. देखिए तलवार ಇಡುವಂತ म्यान का मतलब तलवार रखने का कोश, ಜ್ಞಾನ ಅಥವಾ ಕತ್ತಿಯನ್ನು ಇಡುವಂಥ ಒಂದು ಜಾಗ.
ಅದು ಮೇಲು, ಕತ್ತಿಗಿಂತಲೂ ಕೂಡ ಆ ಜಾಗ ಮೇಲು. ತಲವಾರ ಪಡಾ ರಹನಾದೋ ಜ್ಞಾನ, ಜ್ಞಾನ ಎಂಬುದು ಕತ್ತಿಗಿಂತ ಹರಿತವಾಗಿರುತ್ತೆ ಎಂಬುದನ್ನು ಇಲ್ಲಿ ಕಬೀರ್ದಾಸ್ ವ್ಯಕ್ತಪಡಿಸುತ್ತಾರೆ. ಮೋಲ್ ಅಂದರೆ ಮೇಲು, ಕತ್ತಿಗಿಂತಲೂ ಕೂಡ ಮೇಲು. ಜ್ಞಾನ ಎಂಬುದು ಕತ್ತಿಗಿಂತ ಹರಿತವಾದದ್ದು. ತಲವಾರ पड़ा रहना तो ज्ञान। इस तरह कबीरदास अपना एक एक दोहे में एक विचार के बारे में, पहला दोहे में गुरु की महिमा के बारे में और दूसरा दोहे में भी गुरु का महिमा के बारे में बताया है, और तीसरा दोहे में शरीर की नश्वरता के बारे में कहा है. शरीर नश्वरते ಬಗ್ಗೆ ಮೂರನೇ ದೋಹೆಯಲ್ಲಿ ಹೇಳಿರೋದನ್ನು ನಾವು ಕಾಣ್ತೀವಿ. इस तरह कबीर ने अपना विचार व्यक्तपरिचित नाम का. देखिए छात्रों, एक मार्क्स के लिए पूछता है, एक शब्द या वाक्यांश या वाक्य में उत्तर लिखिए. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ. पहला, किसके प्रताप से सब दुख दर्द मिटते हैं. यार प्रतापದಿಂದ कष्टಗಳು दूर ಆಗ್ತವೆ. सद्गुरु के प्रताप से ಅಂತ उत्तर बरेंगे. दूसरा सवाल, कबीर के गुरु कौन थे. रमानंद अथवा कबीर के गुरु रमानंद. वाक्यांश में अथवा वाक्यदल्लारू बರೆಯುವುದು, वाक्यांशदल्लारू ಕೂಡ ಬರೆಯುವುದು. रमानंद थे. कबीर किस पर बलिहारी होते हैं. गुरु पर बलिहारी होते हैं लिखना चाहिए. चौथा, माटी कुंभार से क्या कहती है. मಣ್ಣು ಕುಂಬಾರನಿಗೆ ಏನು ಹೇಳುತ್ತೆ ಅಂತ. ಏಕ ದಿನ ರೌಂದೇಗಿ ತೋಯ್, ಒಂದು ದಿವಸದಿಂದ ನನ್ನ ತುಳಿತೀನಿ ಅಂತ ಹೇಳು. ಆಜ್ ಆಪೋ ಕುಚಲ್ ರಹಾ ಹೈ, ಇವತ್ತು ನೀನು ನಾನು ತುಳಿತಾ ಇದೆಯಾ, ಇನ್ನೊಂದು ದಿವಸ ನೀನು ತುಳಿತೀನಿ ಅಂತ ಅದು ಮಣ್ಣು ಹೇಳುತ್ತೆ ಕುಂಬಾರನಿಗೆ. एक दिन रौंदेगी तोय. पांच, किसको पास रखना चाहिए. यारನ್ನ ನಾವು ಹತ್ತಿರದಲ್ಲಿ ಇಟ್ಕೋಬೇಕು. निंदक, निंदक को पास रखना चाहिए. छह, कस्तूरी कहाँ बसती है. कस्तूरी ಎಲ್ಲಿ ಇರುತ್ತೆ ಅಂತ. हिरण की नाभि में, ಆ ಕಸ್ತೂರಿ ಮೃಗದ ನಾಭಿಯಲ್ಲಿ ಕಸ್ತೂರಿ ಇಟ್ಕೊಂಡಿದ್ರು. कबीर किसकी राह देखते हैं. यार दारिಗಾಗಿ ಕಾಯ್ತಾ ಇದ್ದಾರೆ, ಯಾರ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ಕಬೀರ್ದಾಸ್. राम की. क्रोध किसको समान है. ಕ್ರೋಧವನ್ನ ಯಾವ ಹೋಲಿಕೆ ಮಾಡಿದರೆ ಕಾಲಕ್ಕೆ ಸಮಾನ है. ಕ್ರೋಧ ಎಂಬುದು ಮರಣಕ್ಕೆ ಸಮಾನ. ಕಾಲದ ಮೃತ್ಯು, ಮರಣ समान. दुख में मनुष्य क्या करता है. दुखದಲ್ಲಿ ಮನುಷ್ಯ ಏನು ಮಾಡ್ತಾನೆ. ಭಗವಾನ ಕೋ ಸ್ಮರಣ करता, ದೇವರನ್ನ ನೆನಪು ಮಾಡೋದು. ದುಃಖ ಬಂದಾಗ, ಕಷ್ಟ ಬಂದಾಗ ದೇವರನ್ನ ಪ್ರಾರ್ಥನೆ ಮಾಡ್ತಾನೆ. 10वां, कबीरदास के अनुसार किसकी जाति नहीं पूछनी चाहिए. कबीरदासರ ಅನುಸಾರವಾಗಿ ಯಾರ ಜಾತಿಯನ್ನು ನಾವು ಕೇಳಬಾರದು. ಸಾಧು ಕಿ ಜಾತಿ, ಸಾಧು ಸಂತರ ಜಾತಿಯನ್ನು ನಾವು ಕೇಳಬಾರದು ಅಂತ. ಇಷ್ಟು ಒಂದೊಂದು ಮಾರ್ಕ್ಸ್ 10 ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕಾಗುತ್ತೆ. 3 ಮಾರ್ಕ್ಸ್ 4 ಕಡೆ ಕೇಳ್ತು, ಒಂದೊಂದು ದೋಹೆಯನ್ನು ಬರೀರಿ, ಅದರ ಭಾವಾರ್ಥ ಬರೀರಿ ಅಂತ ಕೇಳ್ತು. इस प्रकार कबीरदास की दोहे या पदावली तो दोहे या पदावली, पदಗಳು ಅಥವಾ दोहेಗಳು, इसके बारे में सभी जानकारी प्राप्त किया है. छात्रों सभी को धन्यवाद.